ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಅವರಿಗೆ ಸಂಬಂಧಪಟ್ಟಂತ ಸಂಶೋಧನಾತ್ಮಕ ಗ್ರಂಥ. ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಅವರು. ಇಲ್ಲಿ ಈ ಪೂರ್ವಾಚಾರ್ಯ ಭಾಗ ಧರ್ಮದರ್ಶನ ಭಾಗ 1 ಎಲ್ಲರಿಗೂ PDF ಬಂದದ್ದು ನೋಡ್ಕೊಂಡಿರಿಲ್ಲ ಗ್ರೂಪ್ನಾಗ. ಗಂಗಾಧರ್ ಗುರುಗಳು ಕಳಿಸ್ಯಾರ. ಪ್ರಿಂಟ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಕೊಂಡು ಏನು ಮಾಡಬೇಕು, ಒಂದು ಸ್ಪೈರಲ್ ಬೈಂಡಿಂಗ್ ಮಾಡಿಸಿ ಇಟ್ಕೊಂಡ್ಬಿಡ್ಬೇಕು. ಏನಾರ ಬೈಂಡಿಂಗ್ ಅವ್ರು ಮಾಡಿಕೊಡ್ತಾರೆ ಜೆರಾಕ್ಸ್ ಅಂಗಡಿ ಅವ್ರು. ಇಲ್ಲಾಂದ್ರೆ ಒಂದು ಟೇಪರ್ ಹಚ್ಚಿ ಕೊಡ್ತಾರೆ. ಹಚ್ಚಿ ಮಾಡಿ ಚಂದ ಇಟ್ಕೋರಿ, ಸಂಗ್ರಹ ಮಾಡ್ಕೋರಿ. ಭಾಗ 2 ಭಾಗ 3 2 ಅದಾವ ಇಲ್ಲಿ. ನೋಡಮ್ಮ, ಇದು ಬುಕ್ ಮೆತ್ತಗಯ್ಯವ. PDF ಮಾಡ್ಲಕ್ಕ ಹೋದ್ರೆ ಬುಕ್ಕೆ ಹರಿತದ ಅನ್ಲಕತ್ತಾರ. ಅದ್ರ ಸಲುವಾಗಿ ಸುಮ್ ಕೂತೀನಿ ನಾನು. ಇಲ್ಲಾಂದ್ರೆ ಯಾವಾಗ ಮಾಡಿಸ್ಬಿಡ್ತಿದ್ದೆ ನಾನು. ಒಂದ್ರಾಗೆ ಸಿಕ್ಬಿಡ್ತಾವೆಲ್ಲ. ಒಂದೇ ಬುಕ್ ಮಾಡಿಬಿಡೋದು. ಕರೆಕ್ಟ್. ಆಯ್ತು. ರುದ್ರಮುನಿ ದೇವರ ಅವತಾರ ಮತ್ತು ವಿದ್ಯಾಭ್ಯಾಸ ಪಟ್ಟಾಧಿಕಾರ ಮಾಡಿ ರುದ್ರಮುನಿ ದೇವರಿಗೆ 8 ವರ್ಷಗಳು. ಯಾರಿವರು ರುದ್ರಮುನಿ? ಮಗ. ಅವರು ಇವ್ರದ್ದು ಕ್ರಿಸ್ತ ಶಕ 11-12ನೇ ಶತಮಾನ. ನೋಡ್ರಿ, ಒಂದು 1100ರಿಂದ 1200 ಮಧ್ಯೆ ಬರ್ತಾರೆ. 11ರಿಂದ 12ನೇ ಶತಮಾನ. ರುದ್ರಮುನಿ ದೇವರಿಗೆ ದೀಕ್ಷಾ ಸಂಸ್ಕಾರ ಮಾಡಿದರು. ರುದ್ರಮುನಿ ದೇವರು ಸದಾ ಶಿವಸ್ತುತಿ, ಶಿವಧ್ಯಾನ, ಶಿವಪೂಜೆ, ಸತ್ಕ್ರಿಯಾ ಮಗ್ನರಾಗಿರುತ್ತಿದ್ದರು. ನಂತರ ಶ್ರೀ ರೇವಣಸಿದ್ಧರು ಕುಮಾರನಿಗೆ ನಿಖಿಲ ವೇದ ಆಗಮ ಶ್ರುತಿ ಪುರಾಣ ಇತಿಹಾಸಗಳ ಸಾರವೆನಿಸಿದ ಶಟಸ್ಥಲ ಸಿದ್ಧಾಂತವನ್ನು ಬೋಧಿಸುವ ಸಂಕಲ್ಪ ಮಾಡಿ ಅವನನ್ನು ಕುರಿತು ಕುಮಾರ ರುದ್ರಮುನಿ ದೇವ ಏನ್ ಹೇಳಿದ್ರು? ಶೈವ ತಂತ್ರವು ಯಾವ್ಯಾವ ಹೇಳ್ರಿ? 4 ಶೈವ ತಂತ್ರಗಳು. ಶೈವ ತಂತ್ರ ಚತುಷ್ಟಯ. ಶೈವ ತಂತ್ರ ಚತುಷ್ಟಯ.
ಅದನ್ನ ತಿಳ್ಕೋಬೇಕು. ವಾಮ ದಕ್ಷಿಣ, ವಾಮಶೈವ, ದಕ್ಷಿಣ ಶೈವ, ಮಿಶ್ರ ಶೈವ, ಮತ್ತೆ ಸಿದ್ಧಾಂತ ಶೈವ. ಈ ರೀತಿ 4 ರೀತಿ ಶೈವ ತಂತ್ರಗಳಿವು. ವೇದಗಳಿಗೆ ಮಂತ್ರಗಳಂತಾರೆ, ಆಗಮಗಳಿಗೆ ತಂತ್ರಗಳಂತಾರೆ. ತಂತ್ರ ಅಂದ್ರೆ ಮತ್ತೆ ಏನಾದ್ರು ತಿಳ್ಕೊಬೇಡ್ರಿ. ತಾಂತ್ರಿಕರು ಅಂತಂದ್ರೆ ಆಗಮಿಕರು, ಮಾಂತ್ರಿಕರು ಅಂದ್ರೆ ವೇದಗಳು, ವೈದಿಕರು. ಅದಕ್ಕೆ ಶೈವ ತಂತ್ರವು ವಾಮ ದಕ್ಷಿಣ ಮಿಶ್ರ ಶೈವ ಅಂತ 4 ವಿಧವಾಗಿರವು. ಇವುದೊಳಗ ಸಿದ್ಧಾಂತ ಆಗಮ ಅಂತ ಬರ್ತದೆ. ಆ ಸಿದ್ಧಾಂತ ಆಗಮ ಅನ್ನೋದೇನದ ಪರಶಿವನ ಮುಖ ಕಮಲಗಳಿಂದ ಜನಿಸಿ ಸ್ಪಷ್ಟೋಚ್ಚಾರಣ ರೂಪ ಕಾಮಿಕಾದಿ ದಿವ್ಯಾಗಮ ಸಮಷ್ಟಿ ರೂಪವಾಗಿರ್ಬೋದು. ಇದರೊಳಗೆ ಏನದ 4 ತಂತ್ರಗಳ ಪೈಕಿ ಸಿದ್ಧಾಂತ ಆಗಮ ಅಂತೇಳಿ ಒಂದು ಸಿದ್ಧಾಂತ ಶೈವ ಏನದಲ್ಲ, ಇಲ್ಲಿ ಸಿದ್ಧಾಂತ ಆಗಮ ಅಂತ ಬರ್ತದೆ. ಇದರೊಳಗೆ ಏನಾಯ್ತು, ಕಾಮಿಕಾದಿ ವಾತುಲಾಂತ್ಯ ಆಗಮಗಳೆಲ್ಲ ಇದ್ರಾಗದಾವ. ಕಾಮಿಕಾದಿ ದಿವ್ಯಾಗಮ ಸಮಷ್ಟಿ ರೂಪ ಎಲ್ಲನೂ ಅದ ಅದ್ರೊಳಗೆ. ಈ ಸಿದ್ಧಾಂತಾಗಮಗಳು ನಾವು ಅದು ಉಪಯೋಗ ಮಾಡಿಕೊಂಡದ್ದು ಯಾವುದು? ವಾಮ ಶೈವ ಅಲ್ಲ, ದಕ್ಷಿಣ ಶೈವ ಅಲ್ಲ, ಮಿಶ್ರ ಶೈವ ಅಲ್ಲ, ನಮ್ಮದು ಸಿದ್ಧಾಂತ ಆಗಮ. ಸಿದ್ಧಾಂತ ಅಂದ್ರೆ ಏನ್ ತಿಳ್ಕೊಂಡ್ರಿ? ಸಿದ್ಧಾಂತ ಅಂದ್ರ ಸಿದ್ಧ ಆಗ್ಬಿಟ್ಟದ ಅಂತ, ಅದ್ರ ಮೇಲೆ ಮತ್ತೆ ಚರ್ಚೆ ಮಾಡೋದಿಲ್ಲ. ನೋಟ್ ಫರ್ದರ್ ಡಿಸ್ಕಷನ್. ಅಲ್ಲಿ ಏನು ಹೇಳ್ತಾರ ಅದು ನಡಿಬೇಕಷ್ಟೇ, ಅದ್ರಾಗ ಚರ್ಚೆ ಮಾಡ್ಲಿಕ್ಕಿಲ್ಲ. ಉಪನಿಷತ್ತಿನ ವಿಷಯಗಳಲ್ಲಿ ಏನು ಚರ್ಚೆ ಮಾಡಂಗಿಲ್ಲ. ಉಪನಿಷತ್ತಿಗೂ ಸಿದ್ಧಾಂತನೇ ಅಂತಾರೆ. ಇಲ್ಲಿ 28 ಆಗಮಗಳೇನವ ಅವು ಸಿದ್ಧಾಂತಗಳೇ. ಸಿದ್ಧಾಂತಾಗಮ ಸಿದ್ಧ ಆಗಿ ಏನಾಗ್ಬಿಟ್ಟದ, ಅದು ಅಂತ್ಯ ಆಗ್ಬಿಟ್ಟದ. ಅದ್ರ ಮೇಲಿಂದ ಚರ್ಚೆ ಎಲ್ಲ ಅಂತ್ಯ ಆಗ್ಯದ. ಎಂಡ್, ನೋ ಡಿಸ್ಕಷನ್. ಅದಕ್ಕೆ ಸಿದ್ಧಾಂತಾಗಮವೆಂಬ ಪರಶಿವನ ಮುಖ ಕಮಲದಿಂದ ಜನಿಸಿ ಸ್ಪಷ್ಟ ಉಚ್ಚಾರಣ ರೂಪ ಕಾಮಿಕಾದಿ ದಿವ್ಯಾಗಮಗಳ ಸಮಷ್ಟಿ ರೂಪವಾಗಿರುವುದು. ಶಿವಾಗಮಗಳ ಸಾರ. ಈ ಸಿದ್ಧಾಂತದಲ್ಲಿ ಲಿಂಗಾಂಗ ಸಾಮರಸ್ಯ ರೂಪ ಮೋಕ್ಷ ಸಾಧನವಾದ ಶಟಸ್ಥಲ ರೂಪವು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವುದು. ಏನ್ ಸಿದ್ಧಾಂತಪ್ಪ ಅಂತಂದ್ರೆ, ಈ ವಾಕ್ಯ ಬಹಳ ಚಂದ ತಿಳ್ಕೋಬೇಕು. ಲಿಂಗ ಅಂಗ ಸಾಮರಸ್ಯ ರೂಪ ಮೋಕ್ಷ. ವೇದಾಂತದೊಳಗೆ ಎಂಥದ್ದು? ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಇಲ್ಲಿ ಎಂಥದ್ದು? ಲಿಂಗ ಅಂಗ ಸಾಮರಸ್ಯ ರೂಪ ಮೋಕ್ಷ. ಇಲ್ಲಿ ಯಾವ್ದು? ಶಟಸ್ಥಲ ಸ್ವರೂಪ. ಈ ಸಾಧನೆ ಎಂಥದ್ದು? ಶಟಸ್ಥಲ ಸಾಧನ. ಅಲ್ಲಿ ಎಂಥ ಸಾಧನ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಮತ್ತೆ ಸಾಧನಾ ಚತುಷ್ಟಯ, ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ, ಮತ್ತೆ ತತ್ವಂ ಪದಾರ್ಥ ಶೋಧನ. ಅಲ್ಲಿ ಅದು. ಇಲ್ಲಿ ಅನ್ನೋದು ಇದು ಶಟಸ್ಥಲ ಸ್ವರೂಪ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವುದು. ಅದರಂತೆ ಇದು ಬಹಳ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ತಿಳ್ಕೊಂಡು ಒಂದ್ ಕಡೆ ಬರೆದಿಟ್ಕೊಂಡ್ಬಿಡ್ಬೇಕು. ಯಾರು ಏನ್ ಕೇಳಿದ್ರು ಉತ್ತರ. ಅದು ಯಾವಾಗ ನಿಜಗುಣರ ಬಳಗದೊಳಗೆ ಒಬ್ಬ ಯಾವನ ಪುಣ್ಯಾತ್ಮ ರೇಣುಕಾದ್ರಿ ಪಂಚಾಚಾರ್ಯರು ಯಾವ ಕಾಲದಾಗ ಇದ್ರು ಸ್ಪಷ್ಟವಾಗಿ ತಿಳಿಸ್ರಿ ಅಂತೇನ ಹಾಕ್ಯಾನ ಮೆಸೇಜ್ ನಿಜಗುಣರ ಬಳಗದಾಗ. ಅವನಿಗೆ ನಾನೇನ್ ಮಾಡೀನಿ, ಗಂಗಾಧರ ಗುರುಗಳು ಕಳಿಸಿದ್ PDF ಅದಲ್ಲ, ಇದೀಗ ಕಳಿಸಿನಿ, ತಗೊಂಡು ಓದ್ರೆ ಅಂತ ಕಳಿಸ್ಬಿಟ್ರಿ. ಬರಬರಿನ ಇಲ್ಲ ಅದು. ಆ ಕಡೆದೊಂದು ಬರೋದ್ರಾಗೆ ಈ ಕಡೆ ಒಂದು ಬತ್ತು, ಅದಕ್ಕೆ ಜಮಾ ಮಾಡಿ ಕೊಟ್ಟು ಬಿಟ್ಟಿನಿ.
ನಿಜಗುಣರ ಬಳಗದ ನೀವೆಲ್ಲ ಇರ್ಬೇಕಲ್ಲ. ಏನ್ರಿ ರೇಣುಕರದ್ದು ಕೇಳ್ಯಾರ, ರೇಣುಕಾದಿ ಪಂಚಾಚಾರ್ಯರು. ಅವ್ರಿಗೆ ಬೇರೆ ರೇವಣಿಸಿದ್ದ ಅದು ಯಾರಿಗೆ ಏನು ಗೊತ್ತಿಲ್ಲ. ಒಟ್ಟ ಎಲ್ಲರೂ ಹಲ್ಲಾಗಿ ಹಿಡಿದಿದ್ದ ರೇಣುಕಾಚಾರ್ಯರಿಗೆ. ಈ ರೇವಣಿಸಿದ್ದ ಇವೆಲ್ಲ ಈಗ ಗೊತ್ತಾಗಿವು. ಅದಕ್ಕೆ ರೇಣುಕಾಚಾರ್ಯರ ಬಗ್ಗೆ PDF ಬಂದದ, ತಗೊಂಡು ಹೋದ್ರಿ ಅಂತ ಕಳಿಸ್ಬಿಡ್ತೀನಿ. ಆ ಕಡೆ ಅದು ಬಂತು ಪ್ರಶ್ನೆ, ಈ ಕಡೆ ಇದು ಉತ್ತರ ಬಂತು. ಒಟ್ಟು ದೊಡ್ಡ ಶಾಣೆ ಅನ್ಸ್ಕೊಂಡ್ಬಿಟ್ಟೆ ನಾ. ಆಧಾರ ಇಲ್ಲ ಆದ ಅನ್ನೋದಕ್ಕಿಂತ ದುರ್ಬುದ್ಧಿ ಬಾಳದ, ಕುಚೇಷ್ಟೆ. ಕುಚೇಷ್ಟೆ. ತಮ್ಮದು ಸಾಧನೆ ಏನ್ ಮಾಡ್ಲಕತ್ತಾರ ಅದು ಮಾಡ್ಲಕ್ಕೆ ರಗಡದ. ಅದನ್ನಲ್ಲೇ ಇಟ್ಟು ಇನ್ನೊಬ್ಬರ ಬಟ್ ಆಡಿಸೋದೇ ಒಂದು ಕೆಲಸ ಅವರು. ಆ ಕುಚೇಷ್ಟೆಗೆ ಒಂದು ಸರಿಯಾದ ಉತ್ತರ ಕೊಡಂತ ಈ ಗ್ರಂಥಗಳು ಏನದವ, ಇವುಗಳು ಇರೋದ್ರಿಂದ ಈ ಒಂದು ಸಿದ್ಧಾಂತ ಮಾರ್ಗಕ್ಕೆ ಒಂದು ಶಕ್ತಿ ಬರ್ತದೆ ಈ ಜನರಿಗೆ. ಸಾಧ್ಯ ಆದ್ರೆ ಈ 3 ಬುಕ್ಗಳು ಮತ್ತೊಂದ್ಸರಿ ರೀಪ್ರಿಂಟ್ ಮಾಡಿಸಿ ಇಟ್ಬಿಡ್ಬೇಕು, PDF ಮಾಡಿ. ಕಿರಿಕಿರಿಲ್ಲ ಕಡೆ. ಏನ್ರಿ ಹಿಂಗ ಸ್ಪಷ್ಟವಾಗಿ ಬಿಡಿಸಿ ಬಿಡಿಸಿ ಬರ್ದಿಲ್ರಿ ಆ ಬುಕ್ನಾಗ. ಎಲ್ಲ ಮಿಕ್ಸ್ ಅದಾವ. ರೇವಣಸಿದ್ದರು, ರೇಣುಕಾಚಾರ್ಯ ಎಲ್ಲ ಒಟ್ಟು ರೇಣುಕತೆ ಬರ್ದಾರ ಎಲ್ಲದ್ರಾಗ. ರೇಣುಕ ವಿಜಯನ ಗ್ರಂಥವನ್ನ ಆಧರಿಸಿ ಎಲ್ಲರೂ ಬಹಳ ಮಂದಿ ಬರ್ದಾರ. ಬಟ್ ಇದ್ರಾಗ ಏನ್ ಮಾಡ್ಯಾರ, ಯಾವ್ದಕ್ಕೂ ಡೌಟ್ ಇರ್ಲಾರ್ದಂಗ ಸ್ಪಷ್ಟ ಮಾಡ್ಯಾರಲ್ಲ. ಈ ಸ್ಪಷ್ಟೀಕರಣ ಎದ್ರಾಗೂ ಇಲ್ಲ. ನನ್ನ ಬಲ್ಲಿನೂ ಅದ ಪೂರಾ ರಂಭಾಪುರಿ ಪೀಠ ಎಲ್ಲ 5 ಪೀಠದ ಸ್ವಾಮಿಗಳು ಏಸ್ ಮಂದಿ ಅದಾರ, ಫಸ್ಟ್ ಇಂದ ಲಾಸ್ಟ್ ತನ ಲೀಸ್ಟ್ ಇರೋದೇ ಬುಕ್ ಅದ ನನ್ನ ಹತ್ರ ಎಲ್ಲ ಅವ. ಹಿಂಗೆ ನಮಗೇನ್ ಅನಿಸ್ಲಕ್ಕತ್ತದ, ಈ 3 ಬುಕ್ಗಳು ಇನ್ನೊಂದ್ಸಾರಿ ರೀಪ್ರಿಂಟ್ ಮಾಡಿಬಿಡಮ್ಮೆ, ಎಲ್ಲಾರ PDF ಮಾಡಿಸಿ ಅಂತ ಅನಿಸ್ಲಕ್ಕತ್ತದ. ಇದಕ್ಕೆ ಎಷ್ಟು ಖರ್ಚು ಬರ್ತದ ಕೇಳಿ, ವೀರಶೈವ ಸಮಾಜಕ್ಕೆ ಹೋಗಿ ಭೇಟಿಯಾಗಿ ಇದಕ್ಕೊಂದಿಷ್ಟು ಏನ್ರ ದುಡ್ಡು ಗಿಡ್ಡು ಕೊಡ್ರಪ್ಪ, ನಾವು ಮಾಡಿಸ್ತೀವಿ, ಎಲ್ಲರಿಗೆ ಬುಕ್ಗಳು ಕೊಡ್ತೀವಿ ಅಂತೇಳಿ ಮಾಡಮೇನಂತ ಒಂದು ವಿಚಾರ ಬರ್ಲಕತ್ತ. ಭೇಟಿಯಾಗಿ ಓಡಾಡಿ ಮಾಡ್ಬೇಕು. ಮುನ್ನುಡಿ ಬರಕತ್ತೀರಿ, ನೀವೇ ಬರಕತ್ತೀರಿ ಎಲ್ಲರೂ ಕೂಡಿ. ಶುದ್ಧ ಬ್ರಹ್ಮಜ್ಞಾನ ಪೀಠದ ಮುನ್ನುಡಿ ಎಲ್ಲರೂ ಬರಕತ್ತೀರಿ. ಏನೇ ಬರೀತೀರಿ ಬರೀರಿ. ಅದಕ್ಕೆ ಇಲ್ಲೇನಾಯ್ತು, ಲಿಂಗ ಅಂಗ ಸಾಮರಸ್ಯ ರೂಪ ಮೋಕ್ಷ ಸಾಧನವಾದ. ಎಷ್ಟು ಸ್ಪಷ್ಟ ಶಬ್ದಗಳಲ್ಲಿ ಬರ್ದಾರ ನೋಡ್ರಿ. ಒಂದ್ ಬೈ ಒಂದ್ ಎಷ್ಟು ಚಂದ ಹೇಳ್ಯಾರ ಏನು. ಅದರಂತೆ ಸಕಲ ಚರಾಚರಾತ್ಮಕವಾದ ಈ ಜಗತ್ತಿಗೆ ಯಾವನು ಆಧಾರಭೂತನಾಗಿರುವನೋ ಆ ಪರಮಾತ್ಮನಿಗೆ ಏನಂತಾರಪ್ಪ ಅಂದ್ರೆ ಸ್ಥಳ ಅಂತಾರ. ಈ ಸಿದ್ಧಾಂತ ಮಾರ್ಗದೊಳಗ ಪರಮಾತ್ಮನಿಗೆ ಸ್ಥಳ ಅಂತಾರ. ವೀರಶೈವ ಸಿದ್ಧಾಂತದೊಳಗ, ವೇದಾಂತದೊಳಗ ಬ್ರಹ್ಮ ಅಂತಾರ. ಇಲ್ಲಿ ಸ್ಥಳ, ಆ ಪರಮಾತ್ಮನಾದವನು ಸ್ಥಳ ಎಂದು ಹೇಳಲ್ಪಡುವನು. ಈ ಒಂದು ಪ್ರಮಾಣ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯತ್ರಾದೌ ಸ್ಥೀಯತೆ ವಿಶ್ವಂ ಪ್ರಾಕೃತಂ ಪೌರುಷಂ ಯತಃ ಲೀಯತೆ ಪುನರಂತೆ ಚ ಸ್ಥಳಂ ತತ್ಪ್ರೋಚ್ಯತೆ ಬುಧೈ. ಬುಧೈ ಅಂತಂದ್ರೆ ಉಚ್ಯತೆ ಅಂದ್ರೆ ಹೇಳ್ತಾರ, ಬುಧೈ ಅಂದ್ರೆ ಜ್ಞಾನಿಗಳು ಹೇಳ್ತಾರ, ಬುದ್ಧಿವಂತರು ಹೇಳ್ತಾರ ಅಂತ. ಇದೆಲ್ಲ ಏನು ಆ ಆಗಮದ ವಾಕ್ಯ. ಈ ರೀತಿ ವಚನಗಳಿಂದ ಪ್ರಮಾಣವಾಗಿದೆ. ಇಂಥ ಸ್ಥಳವೆಂಬ ಸಂಜ್ಞೆಯುಳ್ಳ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ತನ್ನಲ್ಲಿ ಅವಿನಾಭಾವ ಸಂಬಂಧದಿಂದಿರುವ ಸ್ವಶಕ್ತಿ ವಿಮರ್ಶಾ ಶಕ್ತಿಯ ಚಲನೆಯಿಂದ ಲಿಂಗ ರೂಪದಿಂದಲೂ ಅಂಗರೂಪದಿಂದಲೂ ಪರಿಣಮಿಸುವನು.
ಅವನೊಳಗ ಒಂದು ಶಕ್ತಿ ಚಲಿಸ್ತದ. ಚಲಿಸಿ ಏನಾಗ್ತದ, ಎರಡು ಭಾಗ ಆಗ್ಬಿಡ್ತದ. ಈಗ ನೋಡ್ರಿ, ಮನ್ಯಾಗ ಎಷ್ಟು ಚಂದ ಒಂದ್ ಹೆಂಡತಿನ ಮಾಡ್ಕೊಂಡಿರ್ತೀವಿ, ಒಂದೆರಡು ಮಕ್ಕಳು ಮಾಡ್ಕೊಂಡಿರ್ತೀವಿ, ಎಲ್ಲ ಮಾಡ್ಕೊಂಡು ಏನ್ ಹಿಂಗ ಕಡಿತಾನೆ ಹಿಂಗೆ ಇರ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಹಿಂಗ್ ಚಂದ ಅದಿ ಅನ್ನೋದ್ರಾಗೆ ಮಗ ದೊಡ್ಡವಾಗ್ತಾನ. ಮಗ ದೊಡ್ಡವಾಗಿ ಮದುವೆ ಮಾಡ್ಕೊತಾನ. ಮದುವೆ ಮಾಡ್ಕೊಂಡು ಅದ್ರಾಗೆ ಸೆಟ್ ಆಗಿದ್ರೆ ಸರಿ. ಅವ ಏನ್ ಮಾಡ್ತಾನ, ಹೆಂಡತಿ ಮಾತು ಕೇಳಿ ಒಂದ್ ಸ್ವಲ್ಪ ಚಲಿಸ್ಬಿಡ್ತಾನ. ಚಲಿಸ್ಬಿಟ್ರೆ ಏನಾಯ್ತು, ಎರಡು ಮನೆ ಆಗಿಬಿಡ್ತಾವ. ಹಂಗಿಲ್ಲೇನಾಯ್ತು, ತನ್ನೊಳಗಿನ ವಿಮರ್ಶಾ ಶಕ್ತಿ ಅಂದ್ರೆ ಹೆಂಗ್ ತಿಳ್ಕೊಂಡ್ರಿ, ಅದು ಏನ್ ಅರ್ಥ ಮಾಡ್ಕೊಂಡಿರಿ? ಯೋಚನಾ ಶಕ್ತಿ ಏನ್ರಿ? ವಿಚಾರ ಮಾಡಿ ನೋಡೋದು. ಏನದಪ್ಪ ವಿಮರ್ಶಾ ಶಕ್ತಿ ಅಂತಂದ್ರ, ಇದು ವಿಮರ್ಶಾ ಶಕ್ತಿ ಯಾರಿಗದ? ಮನುಷ್ಯಗೊಬ್ಬನಿಗೆ ಅದ ರೀ, ಬೇರೆ ಯಾರಿಗೆ ಇಲ್ಲ, ಬೇರೆ ಯಾವ ಜೀವಿಗಳಿಗೆ ಇಲ್ಲ. ಇದು ವಿಮರ್ಶಾ ಶಕ್ತಿ ಮನುಷ್ಯನೊಬ್ಬನ ಬಲ್ಲೆ ಭಾರಿ ಅದ. ಈಗ ಆದಿಕಾಲದೊಳಗ ಗುಬ್ಬಿ ಮತ್ತ ಈ ಸಿಂಹ, ಹುಲಿ, ಪ್ರಾಣಿಗಳೆಲ್ಲ ಗುಹೆ ಒಳಗಿರ್ತಿದ್ದು. ಗುಬ್ಬಿ ಕಸ ಕಡ್ಡಿ ತಗೊಂಡು ಗೂಡು ಕಟ್ಕೊತಿತ್ತು. ಹಕ್ಕಿಗಳು, ಮನುಷ್ಯ ಅವೇ ಪ್ರಾಣಿಗಳ ಜೊತೆಗೆ ಅವನು ಕಸ ಕಡ್ಡಿ ತಗೊಂಡು ಮನಿ ಕಟ್ಕೊಂಡಿದ್ದ. ಮೊದಲ ಅವನು ಗುಹೆ ಒಳಗೆ ವಾಸ ಮಾಡ್ತಿದ್ದ. ಮುಂದೆ ಬರ್ತಾ ಬರ್ತಾ ದಿನದಿಂದ ದಿನಕ್ಕ ಅವನೊಳಗಿಂದು ಯಾವ ಶಕ್ತಿ ಪ್ರಕಟ ಆಗ್ಯದ, ವಿಮರ್ಶಾ ಶಕ್ತಿ ಪ್ರಕಟ ಆಗಿ ಅವನು ಅಲ್ಲಿ ತಿಲ್ಲಿ ತನಕ ಬಂದು ನಾಗರಿಕ ಆಗಿಬಿಟ್ಟ. ಈಗ ಅವನು ನಗರಗಳನ್ನ ಸೃಷ್ಟಿ ಮಾಡಿಕೊಂಡು ತನ್ನ ಅನುಕೂಲಕ್ಕೆ ತಕ್ಕಂತೆ ಜಗತ್ತನ್ನ ನಿರ್ಮಾಣ ಮಾಡಿಕೊಂಡು ನಾಗರಿಕ ಸಿವಿಲೈಸ್ಡ್ ಮನುಷ್ಯ ಆಗಿಬಿಟ್ಟಾನ. ಇಷ್ಟೊಂದು ಡೆವಲಪ್ಮೆಂಟ್ ಆಗೋದಕ್ಕೆ ಮನುಷ್ಯನಲ್ಲಿರುವಂತ ವಿಮರ್ಶಾ ಶಕ್ತಿ ಅಂದ್ರ ಏನದ, ನಿನ್ನೆ ಇದ್ದಂಗೆ ಇವತ್ತಿರ್ಲಕ್ಕೆ ಅವನಿಗೆ ಇಷ್ಟ ಇಲ್ಲ, ಇವತ್ತಿದ್ದಂಗೆ ನಾಳೆ ಕಂಟಿನ್ಯೂ ಹಿಂಗೆ ಇರ್ಲಕ್ಕೆ ಅವನಿಗೆ ಇಷ್ಟ ಇಲ್ಲ. ಏನೋ ಒಂದು ಚೇಂಜ್ ಬಯಸ್ತಾನ. ಪ್ರತಿನಿತ್ಯ ಒಂದೇನೋ ಚೇಂಜ್ ಬಯಸ್ತಿರ್ತಾನೆ. ಇದಾದ್ಮೇಲೆ ಇನ್ನೊಂದು ಹೊಸದು, ಇದಾದ್ಮೇಲೆ ಇನ್ನೊಂದು ಹೊಸದು. ಈ ರೀತಿ ಅವನೊಳಗ ವಿಮರ್ಶಾ ಶಕ್ತಿ ಇರೋದ್ರಿಂದ ಏನಾಗ್ಬಿಟ್ಟದ, ಆತ ಇಷ್ಟೊಂದು ಅಭಿವೃದ್ಧಿ ಹೊಂದ್ಬಿಟ್ಟಾನ. ಬೇರೆ ಪ್ರಾಣಿ ಈಗ ಆ ಹುಲಿಗಳು, ಸಿಂಹಗಳು ಅದೇ ಗುಹೆ ಒಳಗೆ ಜೀವನ ಮಾಡ್ಲಕತ್ತಾವ. ಮತ್ತ ಪಕ್ಷಿಗಳು ಸಹಿತ ಅದೇ ಕಸ ಕಡ್ಡಿ ತಗೊಂಡೇ ಗೂಡು ಕಟ್ಕೊಳಕತ್ತಾವ. ಆದ್ರೆ ಮನುಷ್ಯ ಹಂಗಿಲ್ಲ. ಮೊದಲು ಹೆಂಗಿದ್ದ ಹೆಂಗಿಲ್ಲ ಅವ. ಇವತ್ತೊಂದು ಮನಿ ಕಟ್ಟಬೇಕಂತ ಸುಮ್ಮನೆ ಎಂತದ್ರೆ ಒಂದು ಮನಿ ಕಟ್ಲಕ್ಕೆ ತಯಾರಿಲ್ಲ. ನೀವು ಚಲೋ ಇಂಜಿನಿಯರ್, ಚಲೋ ಪ್ಲಾನ್, ಚಲೋ ಡಿಸೈನ್ ಅಂತ ಹೇಳಿ ಹೋಗಿ ಅಗದಿ ಬೆಸ್ಟ್ ನಾ ಕಟ್ಟಿದಂತ ಮನೆ ಇಡೀ ಊರಾಗಿರಬಾರ್ದು. ಎಲ್ಲರೂ ಈ ಡಿಸೈನ್ ನೋಡಿ ಪಸಂದ್ ಮಾಡ್ಬೇಕು, ಎಲ್ಲರೂ ಖುಷಿ ಆಗ್ಬೇಕು, ಇದು ಎಲ್ಲಿ ತಂದ್ರಿ ಡಿಸೈನ್ ಅಂತ ಕೇಳ್ಬೇಕು ಅನ್ನಂಗ ವಿಚಾರ ಮಾಡಿ ಮನೆ ಕಟ್ಟಿಸ್ಬಿಡ್ತೀರಿ. ಮನೆ ಕಟ್ಟಿಸಿದ ಒಂದು 4-5 ವರ್ಷನಾಗ ಎದುರು ಇನ್ನೊಬ್ಬ ಮನೆ ಕಟ್ಟಿಸ್ಬಿಡ್ತಾನ. ಅದ್ರ ಅಪ್ಪನಂತ ಡಿಸೈನ್ ಹಾಕಿ ಮನೆ ಕಟ್ಟಿಸ್. ಅವಾಗ ಏನಾಗ್ತದೆ, ವಿಮರ್ಶಾ ಶಕ್ತಿ ಇದಕ್ಕಿಂತ ಇನ್ನೊಂದು ಚಲೋ ಕಟ್ಟಬೇಕಂತ ವಿಚಾರ ಮಾಡ್ಲಿಕ್ಕೆ ಬಿಡ್ತದೆ ಮನಸ್ಸು. ಅದೇ ಒಟ್ಟು ಡೆವಲಪ್ಮೆಂಟ್ ಇದ್ದಂಗಿರ್ಲಕ್ಕೆ ತಯಾರಿಲ್ಲ. ಈ ವಿಮರ್ಶಾ ಶಕ್ತಿ ಈ ಲೌಕಿಕ ಭೋಗದೊಳಗ ಮಾಡಂತ ವಿಮರ್ಶಾ ಶಕ್ತಿ ಏನದ, ಇದನ್ನು ಆಧ್ಯಾತ್ಮಿಕದೊಳಗ ನಾವು ಅಳವಡಿಸ್ಕೋಬೇಕಾಗ್ಯದ. ಈ ಶಕ್ತಿಯನ್ನ ಅದ್ರಾಗ ಬಳಸ್ಕೋಬೇಕು. ಬಳಸ್ಕೊಂಡ್ಮೇಲೆ ಭಕ್ತ ಸ್ಥಳದ ಆಚಾರಗಳು ಮಾಡ್ಕೋತೇ ಇರಬಾರ್ದು. ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ಹೋಗ್ಬೇಕು. ಮಹೇಶ ಸ್ಥಳದಿಂದ ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಆ ಸ್ಥಳದೊಳಗಿರುವಂತ ಸಾಧಕನ ಲಕ್ಷಣಗಳು ಏನೇನದಾವ ಅಳವಡಿಸಿಕೊಂಡು ಅತ್ಯಂತ ಎತ್ತರವಾದ ಸ್ಥಳಕ್ಕೆ ಹೋಗಿ ಆ ಪರಶಿವನ ಸ್ವರೂಪ ಆಗಬೇಕು. ಅದು ವಿಮರ್ಶಾ ಶಕ್ತಿ ಆಧ್ಯಾತ್ಮದಾಗ ಬಳಸ್ಕೋಬೇಕು. ಅದನ್ನು ನಾವು ಎದಕ್ಕೆ ಬಳಸ್ಕೊಳಕತ್ತೀವಿ, ಲೌಕಿಕದಾಗ ಬಳಸ್ಕೊಳಕತ್ತೀವಿ ನಮ್ಮಲ್ಲಿರುವ ವಿಮರ್ಶಾ ಶಕ್ತಿ. ಅದಕ್ಕೆ ಇಲ್ಲಿ ಪರಮಾತ್ಮನೊಳಗೆ ಹೊರಗೆ ಜಗತ್ನಾಗ ಏನೇನದ ಅದೆಲ್ಲ ಪರಮಾತ್ಮನ ಒಳಗೆ ಇರ್ತದೆ. ಇದನ್ನು ತಿಳ್ಕೊಂಬಿಡ್ರಿ. ದ್ವೈತ ಸಿದ್ಧಾಂತ
ವಿಶಿಷ್ಟಾದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಏನೇನದವ ಈ ಎಲ್ಲ ಸಿದ್ಧಾಂತಗಳು ಬೀಜದೊಳಗಿರ್ಲಾರ್ದೆ ಹೆಂಗ ಹೊರಗೆ ವೃಕ್ಷದ ಕಾಣಿಸ್ತಾವ್ರಿ? ಅವು ಬೀಜದೊಳಗಿದ್ದ ಲಕ್ಷಣಗಳೇ ಹೊರಗೆ ಬರ್ತಾವ. ಬೀಜದೊಳಗೆ ಇದ್ದಿದ್ದಿಲ್ಲ ಅಂದ್ರೆ ಅವು ಹೆಂಗೆ ಹೊರಗೆ ಬರ್ತಾವ? ಎಲ್ಲ ಸಿದ್ಧಾಂತಗಳು ಒಳಗಿದ್ದು ಪರಮಾತ್ಮನ ಒಳಗೆ ನಿಂತೆ ಹೊರಗೆ ಬಂದವ. ಯಾವು ಪರಮಾತ್ಮ ಇರಲಾರ್ದೆ ಬಂದೇ ಇಲ್ಲ. ಹೀಗಾಗಿ ನಾವು ಎಲ್ಲ ಸಿದ್ಧಾಂತವನ್ನ ಸಮಾನವಾಗಿ ಗೌರವಿಸಬೇಕು. ಎಲ್ಲ ಸಿದ್ಧಾಂತಗಳ ಒಂದೊಂದು ಸ್ಥಳಗಳಿದ್ದಂಗ. ಆ ಸ್ಥಳ ನಮ್ಗೇನಿರ್ತದ, ಕೆಲವೊಂದು ಸಾಧನೆಗಳು ನಮ್ಕಿಂತ ಹಿಂದಿನ ಮಟ್ಟ ಇರ್ತವೆ, ಕೆಲವೊಂದು ಸಾಧನೆಗಳು ನಮ್ಕಿಂತ ಮೇಲ್ಮಟ್ಟದು ಇರ್ತವೆ. ಅವು ನೋಡ್ಕೊಂಡು ನಾವು ಇದಕ್ಕಿಂತ ಮೇಲೆ ಹೋಗ್ಬೇಕು ಅನ್ನೋಂಥದ್ದು ನಾವು ನೋಡ್ಕೋಬೇಕು. ಅದಕ್ಕೆ ಇಲ್ಲೇನಾಯ್ತು, ಈ ಪರಮಾತ್ಮನೊಳಗಿರುವಂತ ಈ ಒಂದು ವಿಮರ್ಶಾ ಶಕ್ತಿ ಅನ್ನೋದು ಚಲಿಸಿ, ಈಗ ನೀವು ಸುಮ್ಮ ಕೂತಿರ್ತೀರಲ್ಲ, ಎಷ್ಟೊತ್ತು ಸುಮ್ಮ ಕುಂದಿರ್ತೀರಿ? ಏನಾರು ಒಂದು ಮಾಡ್ಬೇಕಂತೇಳಿ ನಿಮ್ಮ ಮನಸ್ಸಿನಾಗ ಬರ್ತದಿಲ್ಲ, ಸುಮ್ಮ ಎಷ್ಟೊತ್ತು ಕುಂದಿರ್ತೀರಿ? ಮಕ್ಕಳು ಅಂದ್ರೆ ಎಷ್ಟೊತ್ತು ಕೂತ್ತೀರಿ? ಹೇಳ್ತೀರಿಲ್ಲ, ಹೇಳ್ತೀರಿ, ಏನೋ ಮಾಡ್ತೀರಿ, ಅದೆಲ್ಲ ನಿಮಗೆ ಎಬ್ಬಿಸಿಕೆ ನಿಮ್ಗೆ ಏನಾರ ಮಾಡ್ಲಕ್ಕತ್ತದಲ್ಲ, ಅದು ಯಾವ್ದದು? ವಿಮರ್ಶಾ ಶಕ್ತಿನೇ. ನೋಡಿ ಹೇಳು, ಏನ್ ನೀ ಏಸಿನಾರ ಒಂದು ಕೆಲಸ ನೆಗ್ಲೆಕ್ಟ್ ಮಾಡಿ ಹಂಗೆ ಬಿಡ್ರಿ, ಒಂದು 10-15 ದಿನದಾಗ ಎಷ್ಟು ದಿನ ಆಯ್ತಿದ್ ನಾ ಮಾಡವಲ್ನಲ್ಲ ಅಂತೇಳಿ ಇವತ್ತು ಮಾಡಿ ಮುಗಿಸೇ ಬಿಡಮ ಅಂತೇಳಿ ತಯಾರಾಗಿ ಎಲ್ಲ ಕೆಲಸ ಮಾಡ್ಲಕ್ಕತ್ ಬಿಡ್ತೀರಿ. ನೀವು ಪೆಂಡಿಂಗ್ ಇಟ್ಟು ಕೆಲಸಗಳು ಮತ್ತೆ ಮಾಡ್ಲಕ್ಕತ್ತದ ವಿಮರ್ಶಾ ಶಕ್ತಿ. ಹಂಗಿಲ್ಲೇನದ, ಪರಮಾತ್ಮನ ವಿಮರ್ಶಾ ಶಕ್ತಿ ಅವಂದೇ ಶಕ್ತಿ, ಅವಂದೇ ಶಕ್ತಿ. ನಿಮ್ಮೊಳಗಿರೋದು ನಿಮ್ಮದೇ ಶಕ್ತಿ, ಪರಮಾತ್ಮ ಒಳಗಿರೋದು ಅವಂದೇ ಶಕ್ತಿ. ಅವನ ಶಕ್ತಿನೇ ಚಲಿಸಿದಾಗ ಏನಾಯ್ತು, ಪರಮಾತ್ಮ ಒಂದು ಭಾಗ ಅಂಗ ಆದ, ಇನ್ನೊಂದು ಭಾಗ ಲಿಂಗ ಆದ. ಆಯ್ತು. ಈ ಅಂಗಕ್ಕೆ ಏನಂತಾರ ಅಂದ್ರೆ ಶಿವನ ನ್ಯೂನ್ಯ ಅಂಶ. ನ್ಯೂನ್ಯ ಅಂದ್ರೆ ಕಡಿಮೆ, ಕೊರತೆ ಇರೋದು, ಶಾರ್ಟೇಜ್ ಇರೋದು. ಶಿವ ಇಲ್ಲದಂತ ಯಾವುದು ಇಲ್ಲ. ಎಲ್ಲದ್ರಾಗೂ ಶಿವ ಅದನ, ಕೆಲವೊಂದ್ರಾಗ ಕಡಿಮೆ ಅದನ, ಕೆಲವೊಂದ್ರಾಗ ಹೆಚ್ಚದ. ಒಂದು ಸುಂದರವಾದ ಮುಖ ಅದ, ಒಂದು ಕುರೂಪವಾದ ಮುಖ ಅದ. ಶಿವ ಸುಂದರವಾದ ಮುಖದೊಳಗ ಅದರಾಗೂ ಶಿವ ಅದನ, ಇದರಾಗೂ ಶಿವ ಅದನ. ಆದ್ರೆ ಎಷ್ಟದನ? ಕುರೂಪದೊಳಗ ನ್ಯೂನ ಅಂಶ ಅದನ, ಸುಂದರವಾದ ಮುಖದೊಳಗ ಅಧಿಕ ಅಂಶ ಅದನ. ಹಿಂಗೆ ಹೇಳ್ತದೆ ಇದು ಸಿದ್ಧಾಂತ. ರಾಮಕೃಷ್ಣ ಪರಮಹಂಸರು ಅದೇ ಹೇಳ್ತಾರೆ. ಯಾರು ಸುಂದರ ಇರ್ತಾರ ಅವರೊಳಗ ಪರಮಾತ್ಮ ಹೆಚ್ಚಿನ ಅಂಶದಲ್ಲಿ ಇರ್ತಾನ ಅಂತ. ಹಂಗ ಏನಾಯ್ತು, ಲಿಂಗ ರೂಪದಿಂದಲೂ ವಿಮರ್ಶಾ ಶಕ್ತಿಯ ಚಲನೆಯಿಂದ ಏನಾದ, ಆ ಪರಮಾತ್ಮ ಸ್ಥಳನು ನಾಮಕ ಪರಮಾತ್ಮ ಲಿಂಗ ರೂಪದಿಂದ ಮತ್ತು ಅಂಗ ರೂಪದಿಂದ ಪರಿಣಮಿಸ್ತಾನ. ಪರಿಣಮಿಸಿ ಏನಾತನ, ಅಧಿಕವಾದ ಶಿವಾಂಶವೇ ಲಿಂಗವೆನಿಸುತ್ತದೆ, ನ್ಯೂನ್ಯವಾದ ಶಿವಾಂಶವೇ ಅಂಗವೆನಿಸುತ್ತದೆ. ಮುಂದೇನಾಯ್ತು, ಇದನ್ನು ನೀಟಾಗಿ ಬರ್ಕೋಬೇಕು. ಲಿಂಗ ಏನಾಯ್ತಪ್ಪ, ಈಗ ಜಗತ್ತು ಸೃಷ್ಟಿ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ದಾಗ ಮೊದಲು ಏನ್ ತಯಾರಾಯ್ತು ಅಂದ್ರೆ ಒಂದು ಲಿಂಗ, ಇನ್ನ ಒಂದು ಅಂಗ. ಅದರಿಂದ ತಯಾರಾಯ್ತು ಶಿವನೊಳಗಿರುವಂತ ಆ ಒಂದು ಶಕ್ತಿ, ಯಾವುದು? ವಿಮರ್ಶಾ ಶಕ್ತಿ. ಅದು ಚಲಿಸಿ ಅಂಗ ಮತ್ತು ಲಿಂಗ ಅಂತ ಎರಡಾಯ್ತು. ಈ ಅಂಗ ಮತ್ತು ಲಿಂಗದೊಳಗೆ ಈಗ ಏನ್ ಹೇಳಕತ್ತಾರ, ಮೊದಲು ಲಿಂಗದ ಸುದ್ದಿ ಮಾತಾಡ್ಲಕತ್ತಾರ, ಆಮೇಲೆ ಅಂಗದ ಸುದ್ದಿ ಮಾತಾಡ್ತಾರ. ಈಗೇನಾಯ್ತು, ಆ ಲಿಂಗ 3 ಭಾಗ ಆಯ್ತು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟ, ಪ್ರಾಣ, ಭಾವ. ಮುಂದ ಲಿಂಗ 3 ಆದ್ಮೇಲೆ ಮತ್ತೆ ಇಷ್ಟಲಿಂಗ ಏನಾಯ್ತು, 2 ಭಾಗ. ಒಂದು ಆಚಾರ ಲಿಂಗ, ಇನ್ನ ಒಂದು ಗುರುಲಿಂಗ. ಮತ್ತು ಪ್ರಾಣಲಿಂಗ ಏನಾಯ್ತು, ಶಿವಲಿಂಗ ಮತ್ತು ಜಂಗಮಲಿಂಗ. ಮತ್ತು ಭಾವಲಿಂಗ ಏನಾಯ್ತು, ಪ್ರಸಾದಲಿಂಗ ಮತ್ತು ಮಹಾಲಿಂಗ. ಈ ರೀತಿಯಾಗಿ ಲಿಂಗ 6 ಭಾಗ ಆಯ್ತು. ಗೊತ್ತಾಯ್ತರ? ಒಂದೇ ಲಿಂಗ 6 ರೀತಿ ಆಯ್ತು. ಇದಾದ್ಮೇಲೆ ಮುಂದ ಆ ಲಿಂಗಗಳಿಗೆ
ಸಮಷ್ಟಿ ರೂಪನಾದ ಪರಶಿವನು ಏನ್ ಮಾಡ್ತಾನ? 1 2 3 4 5 ಕಾಲಂಗಳು ಹಾಕೋರಿ. 5 ಕಾಲಂಗಳು ಹಾಕೋರಿ. ಒಂದನೇದ್ದು ಶಕ್ತಿಯುಕ್ತ ಅಂತ ಹಾಕ್ರಿ 1ನೇ ಕಾಲಂ ಮೇಲೆ. ಶಕ್ತಿಯುಕ್ತ. 2ನೇ ಕಾಲಮಿನ ಮೇಲೆ ಲಿಂಗ ರೂಪದಿಂದ ಹೆಡ್ಡಿಂಗ್. 2ನೇ ಕಾಲಂದಾಗ ಲಿಂಗ ರೂಪದಿಂದ. 3ನೇ ಕಾಲಮು ಇಂದ್ರಿಯದಲ್ಲಿ ಇದ್ದು. 4ನೇ ಕಾಲಮು ಹಸ್ತದಿಂದ. 5ನೇ ಕಾಲಮು ವಿಷಯ ಗ್ರಹಣ ಮಾಡುತ್ತಾನೆ. ಇವು ಹೆಡ್ಡಿಂಗ್ ಬರ್ಕೋಬೇಕು. ಬರ್ಕೊಂಡು ಮ್ಯಾಲ ಗೆರಿ ಹೊಡ್ರಿ, 5 ಕಾಲಂ ಮಾಡ್ರಿ, ಮ್ಯಾಲ ಈ ರೀತಿ ಹೆಡ್ಡಿಂಗ್ ಬರ್ಕೋಬೇಕು. 1ನೇ ಕಾಲಂ ಮೇಲೆ ಶಕ್ತಿಯುಕ್ತನಾಗಿ, 2ನೇ ಕಾಲಂ ಮೇಲೆ ಲಿಂಗ ರೂಪದಿಂದ, 3ನೇ ಕಾಲಂನಲ್ಲಿ ಇಂದ್ರಿಯದಲ್ಲಿದ್ದು, 4ನೇ ಕಾಲಂದಲ್ಲಿ ಹಸ್ತದಿಂದ, 5ನೇ ಕಾಲಂನೊಳಗೆ ವಿಷಯ ಗ್ರಹಣ ಮಾಡುತ್ತಾನೆ. ಇಷ್ಟು ಬರೀರಿ. ಕೆಳಗ ಒಂದು ಲೈನ್ ಬರ್ಕೊಡ್ರಿ. ಏನಪ್ಪ? ಶಕ್ತಿಯುಕ್ತ ಇದ್ದಲ್ಲಿ ಕ್ರಿಯಾಶಕ್ತಿ ಅಂತ ಬರ್ಕೊಡ್ರಿ. ಸೀರಿಯಲ್ ನಂಬರ್ 1 ಕ್ರಿಯಾಶಕ್ತಿ. ಮುಂದ ಲಿಂಗ ರೂಪದಿಂದ ಅಂತಲ್ಲಿ ಆಚಾರ ಲಿಂಗ ರೂಪದಿಂದ. ಆಚಾರ ಅಂತ ಬರ್ಕೊಡ್ರಿ, ಸಾಕಷ್ಟೇ. ಮುಂದದು ವಾಕ್ಯ ರಚನೆ ಮಾಡ್ಲಿಕ್ಕೆ ಬರ್ತದೆ. ಆಚಾರ ಅಂತ ಬರೀರಿ. ಇಂದ್ರಿಯದಲ್ಲಿದ್ದು ಅನ್ನಂದ್ರೆ ಘ್ರಾಣೇಂದ್ರಿಯ ಅಂತ ಬರೀರಿ. ಮತ್ತೆ ಹಸ್ತದಿಂದ ಅಂತಂದ್ರೆ ಸೂಚಿತ್ತ ಹಸ್ತ. ಮತ್ತೆ ಗಂಧ ವಿಷಯ ಅಂತ ಬರೀರಿ. ಇದು ಒಂದು ಸಾಲು ಬರ್ದಿರಿ. 6 ಸಾಲುಗಳು ಬರ್ಕೋಬೇಕು. ಅದಕ್ಕೆ ಜಾಗ ಬಿಡ್ಬೇಕು. 6 ಸಾಲಿಗೆ ಜಾಗ ಬಿಟ್ಟು ಗಂಧ ವಿಷಯ ನೋಡ್ರಿ. ಇನ್ನ 6 ಸಾಲು ಬರೆಯಷ್ಟು ಜಾಗ ಬಿಡ್ರಿ. ಅವು ಕಾಲಂಗಳು ಅದಾವಲ್ಲ, 5 ಕಾಲಂಗಳಿಗೆ ಈಗ 1 ಸಾಲು ಬರ್ದಿರಿ, 1 ಹೆಡ್ಡಿಂಗ್ ಬರ್ದಿರಿ, 1 ಸಾಲು ಬರ್ದಿರಿ. ಇದ್ರಂಗೆ ಇನ್ನ 5 ಸಾಲು ಬರ್ತಾವ. ಅಷ್ಟು ಜಾಗ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂಜ್ಞೆ 1 ಅಂತ ಬರಿಬೇಕು. ಸಂಜ್ಞೆ ಅಂದ್ರೆ ಏನು? ಈಗ ಒಂದು ವಾಕ್ಯ ಹೆಂಗ್ ಕೆಲಸ ಆಗ್ತದಪ್ಪ ಅಂತ. ಈಗ ಸಂಜ್ಞೆ 1 ಏನು ಹೆಂಗ್ ಬರಿಬೇಕು? ಒಂದು ವಾಕ್ಯ ಹೇಳ್ತೀನಿ ನಾನು. ಪರಶಿವನು ಪರಶಿವ ಹೆಂಗದನು? ಸಮಷ್ಟಿ ರೂಪದನ, ವ್ಯಷ್ಟಿ ರೂಪದನು? ಸಮಷ್ಟಿ ರೂಪದನ. ಸಮಷ್ಟಿ ರೂಪನಾದ ಪರಶಿವನು ಅಂತ ಬರೀತಾರ. ಅದೇನ್ ಬರೆಯೋದು ಬೇಕಾಗಿಲ್ಲ. ಪರಶಿವ ಅವ ಎಲ್ಲ ಕಡೆ ಅದನ್ನ ಅನ್ನೋದು ಹೇಳಿದ್ಮೇಲೆ ಪ್ರತಿ ಸಲ ಸಮಷ್ಟಿ ರೂಪದ ಬರೆಯೋದು ಬೇಕಾಗಿಲ್ಲ. ಪರಶಿವನು ಕ್ರಿಯಾಶಕ್ತಿ ಯುಕ್ತನಾಗಿ. ಇಲ್ಲಿ ಕ್ರಿಯಾಶಕ್ತಿ ಅದಲ್ರಿ. ಇಲ್ಲಿ ಇದು ವಾಕ್ಯ ಬರ್ಕೋಬೇಕು. ಸಂಜ್ಞೆ 1 ತೆಳಗ್ ಜಾಗ ಬಿಟ್ಟಿರಿಲ್ಲ. 5 ಲೈನ್ ಬರೆಯಕ್ಕಿನ್ನ ಬರೆಯೋದು ಬಿಟ್ಟು ತೆಳಗ್ ಬರ್ಕೋಬೇಕು ಈ ವಾಕ್ಯ. ಪರಶಿವನು ಕ್ರಿಯಾಶಕ್ತಿ ಯುಕ್ತನಾಗಿ
ಯಾವ ಲಿಂಗ ಕೊಟ್ಟಾರ ಇಲ್ಲಿ? ಪರಶಿವನು ಕ್ರಿಯಾಶಕ್ತಿಯುಕ್ತನಾಗಿ ಯಾವ ಲಿಂಗ? ಆಚಾರ ಲಿಂಗ ರೂಪದಿಂದ. ಪರಶಿವನು ಕ್ರಿಯಾಶಕ್ತಿಯುಕ್ತನಾಗಿ ಆಚಾರ ಲಿಂಗ ರೂಪದಿಂದ ಘ್ರಾಣೇಂದ್ರಿಯದಲ್ಲಿ ಇದ್ದು ಮೂಗ್ನ ಕೂತಿರ್ತಾನೆ ಬಂದು ಪರಶಿವ ಘ್ರಾಣೇಂದ್ರಿಯದಲ್ಲಿ ಇದ್ದು ಸುಚಿತ್ತವೆಂಬ ಹಸ್ತದಿಂದ. ಚಿತ್ತ ಎಂಥದು? ಸುಚಿತ್ತ ಅಂದ್ರೆ ಒಳ್ಳೆಯ ನೆನಪುಗಳು, ಕೆಟ್ಟ ನೆನಪುಗಳು ಬಿಟ್ಟು ಬಿಡ್ಬೇಕು, ಒಳ್ಳೆ ನೆನಪಿಟ್ಕೊಂಡಿರ್ಬೇಕು. ಸುಚಿತ್ತವೆಂಬ ಹಸ್ತದಿಂದ ಏನು ಗ್ರಹಣ ಮಾಡ್ತಾನ? ಗಂಧ ವಿಷಯವನ್ನು ಗ್ರಹಣ ಮಾಡುತ್ತಾನೆ. ಇದು ಸಂಜ್ಞೆ 1. ಮತ್ತೆ ಎರಡನೇ ಸಂಜ್ಞೆಕ್ಕೆ ಬರ್ಕೋರಿ. ಏನದ? ಕ್ರಿಯಾಶಕ್ತಿ ಆದ್ಮೇಲೆ ತೆಳಗೆ ಮತ್ತೊಂದು ಸಾಲು ಹೇಳ್ತೀನಿ, ಈ ವಾಕ್ಯ ನೀವೇ ರೆಡಿ ಮಾಡ್ಬೇಕು. ಕ್ರಿಯಾಶಕ್ತಿ ಅಂತ ಬರ್ದಿರಲ್ಲ, ಅದ್ರ ತೆಳಗೆ ಜ್ಞಾನ ಶಕ್ತಿ ಅಂತ ಬರ್ಕೊಳ್ರಿ. ಆಮೇಲೆ ಅದು ಲಿಂಗ ರೂಪದಿಂದ ಅಂತಂದ್ರ ಗುರುಲಿಂಗ ಅಂತ ಬರೀರಿ. ಇಂದ್ರಿಯದಲ್ಲಿದ್ದು ಅಂದಲ್ಲಿ ಜಿಹ್ವೇಂದ್ರಿಯ ಅಂತ ಬರೀರಿ. ಹಸ್ತದಿಂದ ಅಂದ್ರೆ ಯಾವ ಹಸ್ತ ಅಂದ್ರೆ ಸುಬುದ್ಧಿ, ಒಳ್ಳೆ ಬುದ್ಧಿ ಅಂತಂದ್ರೆ ಒಳ್ಳೆ ನಿರ್ಧಾರಗಳು ತಗೊಳ್ಳಂಥದ್ದು. ಅಂತ ಸುಬುದ್ಧಿ ಎಂಬ ಹಸ್ತದಿಂದ ರಸನ ವಿಷಯವನ್ನ ಗ್ರಹಣ ಮಾಡುತ್ತಾನೆ. ರಸನ ವಿಷಯ ಅಂದ್ರೆ ಜಿವ್ವೆ, ಜಿವ್ವೆಯಿಂದ ರಸನ ಅಂತಂದ್ರೆ ರುಚಿ. ರಸನ ಅಲ್ಲ, ರಸ. ರಸನ ಅಂದ್ರೆ ಜಿವ್ವೆ ಆಗ್ತದೆ, ರಸ ಅಷ್ಟೇ. ರಸ ರಸ ಅಂತ ಬರಿಬೇಕು. ರಸನ ಅಂದ್ರೆ ಜಿವ್ವೆ, ರಸ ಅಂತಂದ್ರೆ ವಿಷಯ. ಈಗ ಸಂಜ್ಞೆ 2 ಬರೀರಿ ವಾಕ್ಯ. ಒಂದನೇ ಸಂಜ್ಞೆ ಹೆಂಗ್ ಬರೆದಿರಿ? ಎರಡನೇ ಸಂಜ್ಞೆ. ಜ್ಞಾನ ಶಕ್ತಿ ಯುಕ್ತನಾಗಿ ಬರೀರಿ. ಮೊದಲು ಆರಾಮ್ ಬರೆದು ಹೇಳ್ರಿ. ಗುರುಲಿಂಗ ರೂಪದಿಂದ. ವೆರಿ ಗುಡ್. ದೊಳಗಿದ್ದು, ಜೀವೇಂದ್ರಿಯದೊಳಗಿದ್ದು, ನಾಲಿಗೆ ಒಳಗದನ. ಸುಬುದ್ಧಿ ಎಂಬ ಹಸ್ತದಿಂದ ರಸ ವಿಷಯವನ್ನು ಗ್ರಹಣ ಮಾಡುತ್ತಾನೆ. ಇದು ಸಂಜ್ಞೆ 2. ಮುಂದೆ 3ನೇ ಸಂಜ್ಞೆ ಬರ್ಕೋತೀರಿ. ಅದು ಏನದ ಡೀಟೇಲ್ಸ್? ಇಚ್ಛಾಶಕ್ತಿ ಅಂತ ಬರ್ಕೋಬೇಕು. ಇಚ್ಛಾಶಕ್ತಿ. ಸೆಕೆಂಡ್ ಕಾಲಂ ಒಳಗ ಶಿವಲಿಂಗ, ಥರ್ಡ್ ಕಾಲಂ ಒಳಗ ನೇತ್ರೇಂದ್ರಿಯ, ಫೋರ್ತ್ ಕಾಲಂ ಒಳಗ ನಿರಹಂಕಾರ, ಫಿಫ್ತ್ ಕಾಲಂ ಒಳಗ ರೂಪ ವಿಷಯ. ರೂಪ ವಿಷಯ. ಈಗ ಸಂಜ್ಞೆ 3 ಬರೀರಿ. ನೀವು ಬರೆಯೋದ್ರಕ್ಕಿಂತ ಮೊದಲು ಹೇಳ್ಬೇಡ್ರಿ, ಮೊದಲು ಬರೀರಿ. ಎಲ್ಲಿ ಬರದೇ ಇಲ್ಲ, ಮೊದಲು ಬರೀರಿ, ಒಂದು ಸೆಂಟೆನ್ಸ್ ಬರೀರಿ, ಆಮೇಲೆ ಹೇಳ್ರಿ.
ನೀಟಾಗಿ ಸೆಂಟೆನ್ಸ್ ಬರ್ಕೊಳ್ರಿ. ಪರಶಿವನು ಇಚ್ಛಾಶಕ್ತಿಯುಕ್ತ ದಿಕ್ಕನಾಗಿ ಶಿವಲಿಂಗ ರೂಪದಿಂದ ನೇತ್ರೇಂದ್ರಿಯದಲ್ಲಿದ್ದು ನಿರಂಕಾರವೆಂಬ ಹಸ್ತದಿಂದ ರೂಪ ವಿಷಯವನ್ನು ಗ್ರಹಣ ಮಾಡುತ್ತಾನೆ. ಈ ಲೀಲೆ ಹೆಂಗ ನಡೀತದಪ್ಪ ಈ ಜಗತ್ತಿನಾಗ ಅನ್ನೋದು ಹೇಳಕತ್ತಾರ ಅವ್ರು. ಮೂರನೇದು ಆಯ್ತರ, ನಾಲ್ಕನೇದು ಬರೀವಿ. ನೆಕ್ಸ್ಟ್ ಆದಿಶಕ್ತಿ ಅಥವಾ ಅವನು ಮುಖ್ಯ ಅಂತ. ಅವನು ಮುಖ್ಯ ಅವು ಬರೆದು ನ ಬರೆದು ಮತ್ ಅವನು ಮುಖ್ಯ ಅಥವಾ ಆದಿಶಕ್ತಿ ಏನಾರ ಬರೀರಿ. ಅವನು ಮುಖ್ಯ. ಅಥವಾ ಆದಿಶಕ್ತಿ ಅಂತ ಬರ್ಕೊಳ್ರಿ. ಆದಿಶಕ್ತಿ, ಪರಾಶಕ್ತಿ, ಚಿಚ್ಚಕ್ತಿ ಹಿಂಗ್ ಬರ್ತದ. ನೆಕ್ಸ್ಟ್ ಜಂಗಮಲಿಂಗ. ನೆಕ್ಸ್ಟ್ ಜಂಗಮಲಿಂಗ ಮತ್ತೆ ಇಂದ್ರಿಯ ತ್ವಗೇಂದ್ರಿಯ. ಹಸ್ತ ಸುಮನ ಹಸ್ತ, ಒಳ್ಳೆ ಮನಸ್ಸು. ಮತ್ತೆ ಸ್ಪರ್ಶ ವಿಷಯ. ಅದಕ್ಕೆ ಸಂಜ್ಞೆ 4 ಬರೀರಿ. ಪರಶಿವನು ಆದಿಶಕ್ತಿಯುಕ್ತನಾಗಿ ಜಂಗಮಲಿಂಗ ರೂಪದಿಂದ ತ್ವಗೇಂದ್ರಿಯದಲ್ಲಿದ್ದು ಸೂಮನ ಚಿತ್ತದಿಂದ ಚಿತ್ತಹಸ್ತದಿಂದ ಸುಮನ ಚಿತ್ತ ಬರಂಗಿಲ್ಲ. ಸುಮನವೆಂಬ ಹಸ್ತದಿಂದ ಚಿತ್ತಕ್ಕೆ ಬರ್ತಾರೆ. ಸುಮನವೆಂಬ ಹಸ್ತದಿಂದ, ಸುಚಿತ್ತವೆಂಬ ಹಸ್ತ, ಸುಬುದ್ಧಿ ಎಂಬ ಹಸ್ತ, ನಿರಹಂಕಾರ ಎಂಬ ಹಸ್ತ, ಸುಮನವೆಂಬ ಹಸ್ತ ಅಷ್ಟೇ. ಸ್ಪರ್ಶ ವಿಷಯವನ್ನು ಗ್ರಹಣ ಮಾಡುತ್ತಾನೆ. ಈಗ ನಾನು ನಿಮ್ಗೆ ಯಾರಿಗಾರ ಹೆಸರು ಕೊಟ್ಟು ಕರಿತೀನಿ. ಕರೆದ ಕೂಡ್ಲೇನೆ ನೀವು ರೆಸ್ಪಾನ್ಸ್ ಕೊಟ್ರಿ ಅಂದ್ರೆ ಅದರ ಅರ್ಥ ಏನು? ನೀವು ಅದಿರಿ ಅಂತ ಪಾಠದಾಗ. ಅದರ ಅರ್ಥ ಏನು? ಸಂಜ್ಞೆ. ನನಗೇನ್ ಸಂಜ್ಞೆ ಆಗ್ತದಪ್ಪ, ನನಗೇನ್ ತಿಳಿತು ಅಂದ್ರೆ ನೀವು ಅಲ್ಲಿ ಅದಿರಿ ಅಂತ ನನಗೆ ಸಂಜ್ಞೆ ಆಗ್ತದೆ, ನನಗೆ ತಿಳಿತು. ಸಂಜ್ಞೆ ಅಂದ್ರೆ ತಿಳಿದಿರ್ಬೇಕು ನಿಮಗೆ. ನೀವು ನಿಮ್ಮ ಇರುವಿಕೆ ಅರಿವು ನನಗೇನ್ ಆಗ್ತದ ಅದೇ ಸಂಜ್ಞೆ. ಇದು ಸುಮ್ಮನೆ ಥಿಯರಿ ತಿಳ್ಕೊಂಡು ಇಲ್ಲಿ ಏನ್ ತಿಳ್ಕೊಬೇಕಾಗ್ಯದ? ನೀವು
ನಾಲಿಗೆ ಒಳಗ ನಿಮಗ ರುಚಿಸ್ಲಕತ್ತದ, ನಾಲಿಗೆ ಒಳಗ ನಿಮಗ ಈ ಒಂದು ಏನು ವ್ಯವಹಾರ ನಡಿಬೇಕು ಅದು ಸರಿಯಾಗಿ ನಡಿಲಕತ್ತದ ಅಂತಂದ್ರ ನನ್ನ ನಾಲಿಗೆ ಒಳಗೆ ಪರಶಿವ ಇದ್ದಾನೆ ಅಂತೇಳಿ ಸಂಜ್ಞೆ ಆಗ್ಬೇಕು ನಿಮಗೆ. ಆ ನಾಲಿಗೆ ಒಳಗೆ ಪರಶಿವ ಇದ್ದಿದ್ದಿಲ್ಲ ಅಂತಂದ್ರೆ ರುಚಿ ಹೆಂಗಾಗ್ತಿತ್ತು ನಿಮ್ಗೆ? ರುಚಿ ಹೆಂಗ್ ಗೊತ್ತಾಗ್ತಿತ್ತು? ವ್ಯವಹಾರ ಹೆಂಗಾಗ್ತಿತ್ತು? ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದಿಂದ ಏನು ವ್ಯವಹಾರ ಆಗಬೇಕು, ಅದರ ಫಲ ಏನ್ ಸಿಗ್ಬೇಕು, ಅದು ಹೆಂಗಾಗ್ತಿತ್ತು ಒಳಗ? ಅಲ್ಲಿ ಅದನ್ನ ಇಲ್ಲ ಪರಶಿವ ನಾಲಿಗೆ ಒಳಗೆ. ಆ ವಿಷಯವನ್ನ, ಒಂದು ರುಚಿಯಾದ ಪದಾರ್ಥವನ್ನ ನೀವು ಸ್ವೀಕಾರ ಮಾಡುವಾಗ ಈ ರೀತಿಯಾಗಿ ನಿಮ್ಮ ರುಚಿ ಪದಾರ್ಥ ಸ್ವೀಕಾರ ಮಾಡುವಾಗ ಸುಬುದ್ಧಿ ಎಂಬ ಹಸ್ತದಿಂದ ಏನ್ ಮಾಡ್ಲಕತ್ತನ? ಗುರುಲಿಂಗ ರೂಪದಲ್ಲಿ ನಿಮ್ಮ ನಾಲಿಗೆ ಒಳಗ ಪರಮಾತ್ಮ ಇದ್ದಾನೆ. ಅವನು ಹೆಂಗದನ? ಜ್ಞಾನ ಶಕ್ತಿ ಯುಕ್ತನಾಗಿದ್ದಾನೆ. ಮತ್ತೇನ್ ಮಾಡ್ಲಕತ್ತನ? ರುಚಿಯನ್ನು ಅನುಭವಿಸ್ತಾ ಇದ್ದಾನೆ. ಅಲ್ಲಿ ಅದನ್ನ ಆ ನಾಲಿಗೆ ಒಳಗಿದ್ದು ಈ ರುಚಿಯನ್ನು ಅವನು ಅನುಭವಿಸ್ಲಕತ್ತನ ಅಂತೇಳಿ ರುಚಿ ಬಂದದ್ದು ದಬಾಶಿ ಹೊಡೆದು ಬಿಡ್ತೀವಿ. ಒಳಗವ ಇದ್ದುದ್ರ ಕಡೆ ನಮಗೆ ಸಂಜ್ಞೆನೇ ಇರಲ್ಲ. ಇವತ್ತಿನಿಂದ ಅಲ್ಲಿ ಸಂಜ್ಞೆ ಮಾಡ್ಕೋಬೇಕು ನೀವು. ಅವ ಅದನಂತೇಳಿ ಈ ರುಚಿ ನಮಗ ಅನುಭವ ಆಗ್ಲಿಕ್ಕತ್ತದ ಅಂತ ಅವನ ಇರುವಿಕೆಯ ಅರಿವು ಮಾಡ್ಕೋಬೇಕು. ಮಾಡ್ಕೋಬೇಕ ಬೇಡ್ರಿ? ಸಂಜ್ಞೆ ಅಂದ್ರೆ ಅವ ಇದ್ದದ್ದು ನಿಮಗೆ ಮಾತಾಡಿಸಿದಾಗ ನೀವು ರೆಸ್ಪಾನ್ಸ್ ಕೊಟ್ರಿ ಅಂದ್ರೆ ನಿಮ್ಮ ಇರುವಿಕೆ ಅರಿವು ನನಗೆ ಹೆಂಗ ಆಗ್ತದ ಅದರಪ್ಪ ಅಂತ. ಹಂಗ ಇಲ್ಲಿ ನನಗೆ ರುಚಿ ಹತ್ಲಕತ್ತದ, ಕಿವಿ ಕೇಳಿಸ್ಲಕತ್ತವ, ಕಣ್ಣು ಕಾಣ್ಲಕತ್ತದ ಅಂದ್ರೆ ಅಲ್ಲಿ ಅವ ಅದನ ಅಂತ. ಹೆಂಗ ಅದನ, ಏನ್ ಮಾಡ್ಲಕತ್ತನ, ಈ ವಾಕ್ಯದೊಳಗೆ ನಿಮಗೆಲ್ಲ ಗೊತ್ತಾಗ್ತದ. ಯಾವ ರೀತಿ ಅವನ ಶಕ್ತಿ ಅದ, ಯಾವ ಹಸ್ತ ಅವನು ತಗೊಂಡು ಕೆಲಸ ಮಾಡ್ಲಕತ್ತನ, ಏನು ವಿಷಯ ಸಂಗ್ರಹಣ ಮಾಡ್ಲಕತ್ತನ, ಈ ವಾಕ್ಯಗಳಿಂದ ನೀವು ಅರ್ಥ ಮಾಡ್ಕೋಬೇಕು ಅವನ ಸಂಜ್ಞೆಗಳನ್ನ. ಏನಾಯ್ತು? ಜಂಗಮಲಿಂಗ ಮುಗಿತನ್ರಿ, ಆದಿಶಕ್ತಿ. ನೆಕ್ಸ್ಟ್ ಪರಾಶಕ್ತಿ. ಪರಾಶಕ್ತಿ, ಪ್ರಸಾದಲಿಂಗ, ಶ್ರೋತ್ರ ಇಂದ್ರಿಯ, ಸುಜ್ಞಾನ ಶಬ್ದ ವಿಷಯ. ಪರಾಶಕ್ತಿ, ಪ್ರಸಾದಲಿಂಗ, ಶ್ರೋತ್ರೇಂದ್ರಿಯ, ಸುಜ್ಞಾನ ಹಸ್ತ, ಶಬ್ದ ವಿಷಯ. ಐದನೇದ್ದು ಪರಶಿವನು ಪ್ರಸಾದಲಿಂಗಯುಕ್ತನಾಗಿ, ಪರಾಶಕ್ತಿಯುಕ್ತನಾಗಿ. ನೀವು ಬರೆಯವಲ್ರಿ, ಸುಮ್ಮನೆ ಅವಸರ ಮಾಡಕತ್ತೀರಿ, ಸಣ್ಣ ಹುಡುಗರು ಮಾಡ್ದಂಗೆ ಮಾಡಕತ್ತೀರಲ್ಲ. ನೀಟಾಗಿ ಬರೀರಿ. ಒಂದು ವಾಕ್ಯ ಹೇಳಿನಲ್ಲ, ನೀಟಾಗಿ ಬರೀರಿ ಮೊದಲ. ಪರಶಿವನು ಪರಾಶಕ್ತಿಯುಕ್ತನಾಗಿ ಪ್ರಸಾದಲಿಂಗ ರೂಪದಿಂದ ಶ್ರೋತ್ರೇಂದ್ರಿಯದಲ್ಲಿದ್ದು ಶ್ರೋತ್ರೇಂದ್ರಿಯದೊಳಗೆ ಕುಂತು ಏನ್ ಮಾಡ್ತಾನ? ಸುಜ್ಞಾನ ಹಸ್ತದಿಂದ ಶಬ್ದ ವಿಷಯವನ್ನು ಗ್ರಹಣ ಮಾಡುತ್ತಾನೆ ಅಂತ.
ಎಲ್ಲರಿಗೂ ತಿಳಿದಕ್ಕತ್ತದ? ನಿದ್ದೆ ಹತ್ತಿ ಬಿಟ್ಟದ. ಈಗ ಮುಂದ ಲಾಸ್ಟ್ ಏನಿದೆ, ಚಿತ್ಶಕ್ತಿ. ಚಿತ್ಶಕ್ತಿ ಈ ಚಿತ್ಶಕ್ತಿ ಏನ್ ಮಾಡ್ತದಪ್ಪ ಅಂತಂದ್ರೆ ಮಹಾಲಿಂಗ. ನೆಕ್ಸ್ಟ್ ಮೂರನೇದು ಮನಸ್ಸು. ಮನಸ್ಸು ಅಥವಾ ಅಂತಃಕರಣ. ಮತ್ತೆ ಸದ್ಭಾವ. ಸದ್ಭಾವ ಮತ್ತೆ ಆನಂದ. ಆನಂದ. ಚಿತ್ಶಕ್ತಿ, ಮಹಾಲಿಂಗ, ಮನಸ್ಸು ಅಥವಾ ಮನ ಏನಿರಬಾರ್ದು, ಸದ್ಭಾವ, ಆನಂದ. ಪರಶಿವನು ಚಿತ್ಶಕ್ತಿ ಯುಕ್ತನಾಗಿ ಮಹಾಲಿಂಗ ರೂಪದಿಂದ ಮನಸ್ಸಿನಲ್ಲಿ ಅಥವಾ ಮನಸ್ಸಿನೊಳಗಿದ್ದು ಅಂತಃಕರಣದೊಳಗಿದ್ದು ಸದ್ಭಾವವೆಂಬ ಹಸ್ತದಿಂದ ಆನಂದ ಎಂಬ ವಿಷಯವನ್ನು ಗ್ರಹಣ ಮಾಡ್ತಾನೆ. ಸಂತೋಷ, ಆನಂದ, ತೃಪ್ತಿ, ಸಂತೃಪ್ತಿ ಏನಾರು ಬರೀರಿ. ಸಂತೃಪ್ತಿ, ಆನಂದ ಏನ್ ಬರೋದು ನಡೀತು. ಇದು ಬರೆದು ಏನಾಯ್ತಪ್ಪ ಅಂದ್ರ ಈ ರೀತಿಯಾಗಿ ಕೆಳಗೆ ಈ ರೀತಿಯಾಗಿ ಪರಶಿವನು ಒಂದೊಂದು ಇಂದ್ರಿಯದಲ್ಲಿದ್ದು ಒಂದೊಂದು ಸಂಜ್ಞೆಯನ್ನು ಪಡೆಯುತ್ತಾನೆ. ಒಂದೊಂದು ಸಂಜ್ಞೆ ಪಡಿತಾನೆ. ಇಷ್ಟು ತಿಳ್ಕೋಬೇಕು. ಇದೇನಾಯ್ತಪ್ಪ ಅಂತಂದ್ರೆ ನಿಮ್ಮ ಊರಾಗ ಕರೆಂಟೇ ಇದ್ದಿದ್ದಿಲ್ಲ ಅಂತ ತಿಳ್ಕೊಳ್ರಿ. ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು, ಕಂಬ ಹಾಕಿ ನಿಮ್ಮ ಮನೆ ಮುಂದ ವಾಯರ್ ಎಳದಂಗಾಯ್ತು. ಈಗ ಅಷ್ಟೇ. ಏನಿದು ಲಿಂಗ, ಲಿಂಗಕ್ಕೆ ಸಂಬಂಧಪಟ್ಟದ್ದು. ಇದು ಒಂದು ಲಿಂಗ, ಅಧಿಕ ಶಿವಾಂಶವಿರುವಂತ ಲಿಂಗ ಇದು. ಈ ಲಿಂಗ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಮೂರಾಗಿ, ಆ ಇಷ್ಟಲಿಂಗ ಏನಾಯ್ತು ಆಚಾರಲಿಂಗ, ಗುರುಲಿಂಗ ಅಂತ ಎರಡಾಯ್ತು. ಪ್ರಾಣಲಿಂಗ ಅಂತಂದ್ರೆ ಶಿವಲಿಂಗ, ಜಂಗಮಲಿಂಗ ಅಂತ ಎರಡಾಯ್ತು. ಜಂಗಮಲಿಂಗಕ್ಕೆ ಚರಲಿಂಗನು ಅಂತಾರೆ. ಮತ್ತ ಭಾವಲಿಂಗ ಏನಾಯ್ತು ಪ್ರಸಾದಲಿಂಗ, ಪ್ರಾಣಲಿಂಗ, ಮಹಾಲಿಂಗ ಅಂತಾಯ್ತು. ಈಗೇನಾಯ್ತು, ಈ 6 ಲಿಂಗಗಳು ಈ ರೂಪ ತಗೋಬೇಕಾದ್ರೆ ಪರಶಿವನು ಯಾವ ಶಕ್ತಿಯನ್ನು ಹೊಂದಿದ್ರೆ ಈ ರೂಪ ತಗೋತಾನ ಅನ್ನೋದು ಗೊತ್ತಾಯ್ತು ನಿಮಗೆ. ಮತ್ತ ಈ ರೂಪ ತಗೊಂಡಾಗ ಅವ ಎಲ್ಲಿರ್ತಾನ ಅಂದ್ರೆ ಆ ಇಂದ್ರಿಯಗಳ ಜಾಗನೂ ಗೊತ್ತಾಯ್ತು. ಆ ಜಾಗದಾಗಿದ್ದು ಏನ್ ಮಾಡ್ತಾನ, ಯಾವ ಹಸ್ತದಿಂದ ಅನ್ನೋದನ್ನು ಗೊತ್ತಾಯ್ತು. ನೀವು ಊಟ ಮಾಡ್ಬೇಕಾದ್ರೆ ನಿಮ್ ಕೈಲೇ ನೀವು ಹೆಂಗ ಊಟ ಮಾಡ್ತೀರಿ, ಬಾಯಿಗೆ ಇಟ್ಕೋತೀರಿ ತಟ್ಟೆ ಒಳಗಿಂದು, ಹಂಗಿಲ್ಲ ಅವನ ಹಸ್ತಗಳದವ. ಆ ಹಸ್ತದಿಂದ ಏನ್ ಮಾಡ್ತಾನ, ಯಾವ ವಿಷಯವನ್ನ ಗ್ರಹಣ ಮಾಡ್ತಾನ ಅನ್ನೋದು ನಿಮಗೆ ಗೊತ್ತಾಯ್ತು.
ಇದೇನಾಯ್ತಪ್ಪ ಅಂದ್ರ ಗೌರ್ಮೆಂಟ್ ಇಂದು ಕರೆಂಟ್ ನಿಮ್ಮ ಮನೆ ಮುಂದೆ ಬಂದಂಗ. ಇದೇನು ಇದ್ರೊಳಗೆ ಕರೆಂಟ್ ಫುಲ್ ಇರ್ತದ, ಅಧಿಕ ಶಿವಾಂಶ. ಈಗ ಮುಂದೇನಾಗಬೇಕಾಗ್ಯದ, ನಿಮ್ಮ ಮನಿ ಒಳಗೆ ವೈರಿಂಗ್ ಆಗ್ಬೇಕಾಗ್ಯದ. ಮನಿ ಒಳಗೆ ವೈರಿಂಗ್ ಆದ್ರೆ ಅದರ ಕರೆಂಟ್ ಇರ್ತದೇನ್ರಿ? ಇರಲ್ಲ. ನೀವುನ ಶಿವಾಂಶ, ನೀವುನ ಶಿವಾಂಶ. ವೈರ್ ಇರ್ತದ, ಫ್ಯಾನ್ ಇರ್ತಾವ, ಟ್ಯೂಬ್ಲೈಟ್ ಇರ್ತಾವ, ಎಲ್ಲ ಇರ್ತಾವ. ಅಲ್ಲೇನದ, ಆ ಒಂದು ಕರೆಂಟ್ ಒಂದು ಇರಂಗಿಲ್ಲ ಅಷ್ಟೇ. ಉಳಿದದ್ದೆಲ್ಲ ಇರ್ತಾವ. ಹೊರಗಿನ ವೈರ್ ಅದಾವ, ಒಳಗಿನ ವೈರ್ ಅದಾವ, ಎಲ್ಲ ಕಡೆ ವೈರ್ ಅದಾವ. ಆದ್ರೆ ಹೊರಗಿನ ವೈರ್ನ ಕರೆಂಟ್ ಇರ್ತದ, ಒಳಗಿನ ವೈರ್ನ ಕರೆಂಟ್ ಇರಂಗಿಲ್ಲ. ಈಗ ಅದು ಯಾವುದು ಒಳಗಿನ ವೈರ್ ಮನಿ ಒಳಗೆ ಏನು ವೈರಿಂಗ್ ಮಾಡಿರಲ್ಲ ಅದಕ್ಕೆ ಏನಂತಾರ ಅಂದ್ರೆ ಅಂಗ ಅಂತಾರ. ಆ ಒಳಗಿಂದ ಅಂಗ ಈಗೇನಾಯ್ತು, ಒಂದು ಲಿಂಗ ಹೋಗಿ ಇಷ್ಟ ಪ್ರಾಣ ಭಾವ ಹೆಂಗಾಯ್ತು ಹಂಗ ಒಂದು ಅಂಗ ಹೋಗಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಆಗ್ತದ. ಮುಂದೆ ಅದು ಏನೇನಾಗ್ತದ ಅನ್ನೋದು ಹೇಳ್ಕೊತ ಆದ್ರೆ ನಾಳೆಗೆ ಮುಂಜಾನೆ ತನ ಇಲ್ಲೇ ಕೊಡ್ಬೇಕಾಗ್ತದೆ. ಅದಕ್ಕೆ ಈಗ ಲಿಂಗದ್ದೊಂದು ತಿಳ್ಕೊಂಡ್ಬಿಟ್ರಿ, ನಾಳೆಗೆ ಅಂಗದ ತಿಳ್ಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಅದ ಇದು. ಈ ಸೂತ್ರ ಬಿಡಬಾರ್ದು. ಲಿಂಗಾಂಗ ಸಾಮರಸ್ಯದ ವಿಷಯ ಏನದಲ್ಲ ಇದು ಬಿಡಬಾರ್ದು. ಇದನ್ನು ಸರಿಯಾಗಿ ಗ್ರಹಣ ಮಾಡಬೇಕು. ಆಯ್ತು. ಏನ್ರಿ? ಇಷ್ಟಲಿಂಗದಾಗ ಆಚಾರಲಿಂಗ, ಗುರುಲಿಂಗ. ಪ್ರಾಣಲಿಂಗದೊಳಗ ಶಿವಲಿಂಗ, ಜಂಗಮಲಿಂಗ. ಭಾವಲಿಂಗದೊಳಗ ಪ್ರಸಾದಲಿಂಗ, ಮಹಾಲಿಂಗ. ಇದು ಹೆಂಗದ, ಇದೇ ತರ 4 ಪ್ಯಾಕೆಟ್ ಮುಂದೆ ಮತ್ತೊಂದು ಬರ್ತದೆ ಈಗ. ಅಂಗದ್ದು ಬರ್ತದೆ. ಇದೆಲ್ಲ ಲಿಂಗದ್ದು. ಲಿಂಗದ್ದು ಅಂತಂದ್ರೆ ಏನೋ ಕಂಬದ ಕರೆಂಟ್ ಇದ್ದಂಗೆ. ಕಂಬದಕ್ಕೆ ತನಕ ವೈರಿಂಗ್ ಆಯ್ತು, ಕರೆಂಟ್ ಪ್ರೊಡಕ್ಷನ್ ಮಾಡೋ ಸೆಂಟರ್ಲಿಂತ ಅವನು ಯಾಂತವನು ಸಮಷ್ಟಿ ರೂಪ ಪರಶಿವ ನಮ್ಮ ಮನಿ ಮುಂದಿನ ಕಂಬದ ತನ ಬಂದನ. ಈಗ ನಮ್ಮ ಒಳಗಿಂದ ವೈರಿಂಗ್ ಮಾಡ್ಬೇಕಾಗ್ಯದ. ಈಗ ಅಂಗದ್ದು ಮಾಡಿ ಏನ್ ಮಾಡ್ಬೇಕಾಗ್ಯದ, ಅಂಗ ಮತ್ತು ಲಿಂಗ ಎರಡಕ್ಕ ಸರ್ವಿಸ್ ವೈರ್ ಹಾಕಿ ಬಿಡ್ಬೇಕಾಗ್ಯದ ಅಷ್ಟೇ. ಒಳಗಿನ ವೈರ್ ರೆಡಿ ಮಾಡ್ಕೋಬೇಕು ನಾಳೆಗೆ. ಮತ್ ಲಿಂಗ ನ್ಯೂನ ಅಂತಂದ್ರ ಕಡಿಮೆ, ನ್ಯೂನ್ಯತೆ ಅಂತಿರಲ್ಲ. ನ್ಯೂನ ಶಿವಾಂಶ ಅಂದ್ರೆ ಕಡಿಮೆ ಶಿವಾಂಶ. ನ ಬರ್ದು ಏದೊತ್ತು ಬರ್ದು ನೂ ಮಾಡ್ಬೇಕದು. ನೂ ಬರ್ದು ಏದೊತ್ತ ನ್ಯೂನ್ಯತೆ. ನ್ಯೂನ್ಯತೆ ಅಂತಂದ್ರ ಕೊರತೆ, ಕಡಿಮೆ. ಅಧಿಕ, ಅಲ್ಪ. ಅವ ಅಧಿಕದಾಗನೂ ಅದ, ಅಲ್ಪದಾಗನೂ ಅದನ, ಎಲ್ಲ ಕಡೆ ಅವ ಅದನ. ಆದ್ರೆ ಅವನ ಇರುವಿಕೆ ಏನದ, ಹೆಚ್ಚ ಅಂಶ ಎದರಾಗದನ, ಕಡಿಮೆ ಅಂಶ ಎದರಾಗಿರ್ತಾನ ಅಂತ ಅಷ್ಟೇ. ಅಧಿಕ ಶಿವಾಂಶ, ನ್ಯೂನ್ಯ ಶಿವಾಂಶ. ಮ್ಯಾಕ್ಸಿಮಮ್ ಮಿನಿಮಮ್ ಅಂತಿರಲ್ಲ ಹಂಗ. ಮಿನಿಮಮ್ ನ್ಯೂನದಾಗ ಏನಾರ ಆಯ್ತು ಅಂತಂದ್ರ ಅಧಿಕಕ್ಕೇನು ಫರಕ್ ಬೀಳಂಗಿಲ್ಲ. ನ್ಯೂನದಾಗ ಏನಾರ ಆಯ್ತು ಅಂದ್ರೆ ನ್ಯೂನ ಕೆಡ್ತದ ಅಷ್ಟೇ. ಅಧಿಕ ಹೆಂಗಿರ್ಬೇಕು ಹಂಗೆ ಇರ್ತದೆ. ಮುಂದಿನ ಭಾಗ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.
ಕೊಟ್ಟರೆಯವರು ಆನಂದವಾಗಿ ಕೇಳ್ತಾರೆ, ಅದು ಮೆತ್ತಗಾಗಿರ್ತಾರೆ ಈಗ ಬರೆಯೋದ್ರಾಗ. ಲಿಂಗಾಂಗ ಸಾಮರಸ್ಯ ಆನಂದವಾಗಿ ಕೇಳ್ತೀವಿ. ಕತಿ ಕೇಳೋದು ಮಜಾ ಬಂದಿತ್ತು. ಇವತ್ತು ನೋಡ್ರಿ ಹೆಂಗದ ಸಿದ್ಧಾಂತ ಬರ್ಕೋಬೇಕು ನಾವು. ಅವ್ರು ಮಾಡಿದ್ದು ಸುಮ್ಮನೆ ನಮಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಹೆಂಗ್ ಮಾಡಿರ್ಬೇಕು, ಇವೆಲ್ಲ ಹೆಂಗ್ ತಿಳ್ಕೊಂಡಿರ್ಬೇಕು, ಏನು ವಿಚಾರ ಮಾಡಿರ್ಬೇಕು ಎಲ್ಲ ವಿಚಾರ ಮಾಡಿದ್ರೆ ಬಹಳ ಅವರ ಲೆವೆಲ್ಗೆ ಹೋಗಿ ವಿಚಾರ ಮಾಡಿದ್ರೆ ಹುಚ್ಚಿಡಿದು ಬಿಡ್ತದೆ ನಮ್ಗೆ. ಏನಂತಾರೆ ಕೊಟ್ರೆ ಇವ್ರಿಗೆ ಗಪ್ ಕೂತಿರಲ್ಲ.